ಗದ್ದಿಗೌಡರು ಪ್ರತಿ ಸಲ ತಮ್ಮ ಲಕ್ಲಿದ್ರ ಗೆದ್ಕೊಂತ ಬಂದಾರ. ಆದ್ರೆ ಈ ಸಲ ಅವ್ರಿಗೆ ಯಾವುದೇ ರೀತಿ ಲಕ್ ಅನ್ವಯ ಆಗಂಗಿಲ್ಲ. ಕರ್ನಾಟಕಕ್ಕೆ ನೀರು ಬೇಕು, ಅನುದಾನ ಬೇಕಂತ ಒಂದ್ಸಲ ಅವ್ರು ಎಲ್ಲಿ ಕೇಳೇ ಇಲ್ಲ. ಜನಸಾಮಾನ್ಯರಿಗಾಗಿರ್ಬೋದು, ಯಾವುದೇ ಧರ್ಮಕ್ಕಾಗಿರ್ಬೋದು, ಯಾವುದಕ್ಕೆ ಒಳ್ಳೆ ಮಾಡುವಂತ ಪಕ್ಷ ಅಲ್ಲ. ಅದ್ಭುತ ವಾಕ್ಚಾತುರ್ಯ ಇರತಕ್ಕಂತ ಮಹಿಳೆ ಅದಾಳ. ಸಂಯುಕ್ತ ಪಾಟೀಲ್ ಅವರು ಯೂತ್ ಕಾಂಗ್ರೆಸ್ ಒಳಗ ಸತತ 6 ವರ್ಷ ಕೆಲಸ ಮಾಡತ್ತಾರ. ಚುನಾವಣೆಗೆ ದಿನ ಗಣನೆ ಶುರುವಾಗಿರುವಂತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಪಕ್ಷಗಳ ನಡುವೆ ಒಂದು ಪ್ರಬಲ ಪೈಪೋಟಿ ನಡೀತಾ ಇದೆ. ಇಷ್ಟು ದಿನ ಕೇವಲ ಬಿಜೆಪಿ ಅಂದ್ರೆ ಒನ್ ಸೈಡ್ ಒಂದು ಪೈಪೋಟಿ ಇರ್ತಾ ಇತ್ತು. ಆದ್ರೆ ಈ ಸಲ ಎರಡೂ ಕಡೆಯಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ನ ನಡುವೆ ಒಂದು ಪ್ರಬಲ ಪೈಪೋಟಿ ನಡೀತಾ ಇದೆ ಅನ್ನುವಂಥದ್ದು. ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರೇ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಎರಡು ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ಬಿಜೆಪಿ ಫೇವರ್ ಆಗಿ ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಒಂದು ಸಮಾನಾಂತರವಾದಂತ ಒಂದು ಹೋರಾಟ ನಡೀತಾ ಇದೆ ಅನ್ನುವಂಥದ್ದು ನಿಜನಾ ಸರ್? ಬಹುಶಃ ಗದ್ದಿಗೌಡರು ಪ್ರತಿ ಸಲ ತಮ್ಮ ಲಕ್ಲಿದ್ರ ಗೆದ್ಕೊಂತ ಬಂದಾರ. ಆದ್ರೆ ಈ ಸಲ ಅವ್ರಿಗೆ ಯಾವುದೇ ರೀತಿ ಲಕ್ ಅನ್ವಯ ಆಗಂಗಿಲ್ಲ. ಯಾಕಂದ್ರ ಈ ಸಲ ನಮ್ ಕಾಂಗ್ರೆಸ್ ಪಕ್ಷದಿಂದ ಒಂದು ಪ್ರಬಲವಾದ ಒಂದು ವಿದ್ಯಾವಂತ ಒಬ್ಬ ಒಳ್ಳೆ ಅದ್ಭುತ ವಾಕ್ಚಾತುರ್ಯ ಇರತಕ್ಕಂತ ಮಹಿಳೆ ಅದಾಳ. ನಮ್ಮ ಜೊತೆ ಎಲ್ಲರ ಜೊತೆ ಒಳ್ಳೆ ಸಂಪರ್ಕ ಇರತಕ್ಕಂತ ಒಬ್ಬ ವಿದ್ಯಾವಂತ ಹುಡುಗಿ ಇರೋ ಕಾರಣ ಈ ಸಲ ಅವ್ರು ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಗದ್ದಿಗೌಡರು 4 ವರ್ಷ ಸತತ ಗೆಲ್ಕೊಂತ ಬಂದು ನಮ್ದು ನರಗುಂದ ಮತಕ್ಷೇತ್ರ, ನಮ್ ನರಗುಂದ ಸಿಟಿನ ಬಹುಶಃ ನಮ್ ನರಗುಂದ ತಾಲೂಕು ಹಿಡ್ಕೊಂಡು 9 ಜಿಲ್ಲೆ 14 ತಾಲೂಕುಗಳಿಗೆ ನಮ್ಮ ಮಹದಾಯಿ ನೀರಿನ ಅವಶ್ಯಕತೆ ಬಹಳ ಐತಿ. ಆದ್ರ ಸಂಸದರಾದಂತ ಗದ್ದಿಗೌಡ್ರ ಇಷ್ಟು ಸಲ ಗೆದ್ರು ಒಂದ್ಸಲನಾದ್ರ ನಮ್ದು ಸತತ ಒಂದು 25-30 ವರ್ಷದಿಂದ ಮಹದಾಯಿಗೆ ಆತು, ಕಳಸಾ ಬಂಡೂರಿಗೆ ಹೋರಾಟಗಳು ನಡೀತಾನ ಅದಾವ ನಿರಂತರವಾಗಿ. ಆದ್ರೆ ಇಲ್ಲಿವರೆಗೂ ಅವ್ರು 20 ವರ್ಷ MP ಆದ್ರೂ ಒಂದ್ ಸಲಾನು ಅವ್ರು ಸಂಸತ್ನೊಳಗ ನಮ್ಮ ಕ್ಷೇತ್ರಕ್ಕಾಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ನೀರ್ ಬೇಕು, ಅನುದಾನ ಬೇಕಂತ ಒಂದ್ಸಲನು ಅವ್ರು ಎಲ್ಲಿ ಕೇಳೇ ಇಲ್ಲ. ಆದ್ರೆ ಮತ್ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಮತ್ತ ನೋಡ್ಬೋದು ಈ ಸಲ ಯಾವುದೇ ರೀತಿಯ ಒಂದು ಉದ್ಯೋಗ ಆಗಲಿ, ಲಾಕ್ಡೌನ್ ಕೋವಿಡ್ದಾಗ ಎಲ್ಲಾ ಉದ್ಯೋಗಗಳು ಕಳ್ಕೊಂಡು ರೈತರು ಎಷ್ಟೋ ಕೂಲಿ ಕಾರ್ಮಿಕರು ನಡ್ಕೊಂತ ತಮ್ಮ ಊರಿಗೆ ಹೋಗಕ ಮುಟ್ಲಾರಂತ ಪರಿಸ್ಥಿತಿ ಒಳಗ ಕಾಲುಗಳು ಗಾಯ ಆಗಿ ಎಷ್ಟೋ ಮಂದಿ ನಡಕ್ ಸತ್ತಂತ ಉದಾಹರಣೆಗಳು ಅದಾವು. ಅದಕ್ಕೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗಾಗಿರ್ಬೋದು, ಯಾವುದೇ ಧರ್ಮಕ್ಕಾಗಿರ್ಬೋದು, ಯಾವುದಕ್ಕೆ ಒಳ್ಳೆ ಮಾಡುವಂತ ಪಕ್ಷ ಅಲ್ಲ. ಆದ್ರ ಕಾಂಗ್ರೆಸ್ ಪಕ್ಷ ಈಗ ಸದ್ಯಕ್ಕೆ ನಡೀತಕ್ಕಂತ ಯೋಜನೆಗಳಿದ್ರು, ಪಂಚ ಯೋಜನೆಗಳಾಗಿರ್ಬೋದು, ಮಹಿಳೆಯರಿಗೆ ಕೊಟ್ಟಂತ ಯೋಜನೆಗಳನ್ನ ನೋಡಿಬಿಟ್ರೆ ಸದ್ಯಕ್ಕೆ ಈ ವರ್ಷ ಕಾಂಗ್ರೆಸ್ ನಮ್ಮ ಕರ್ನಾಟಕದಾಗ 18ಕ್ಕಿಂತ ಹೆಚ್ಚಿನ ಸೀಟುಗಳು ಗೆಲ್ತಕ್ಕಂತ ಸಾಧ್ಯತೆಗಳಿದೆ. ಈ ಸರಿ ಕರ್ನಾಟಕದಾಗ ಬಿಜೆಪಿಗೆ ಅತ್ಯಂತ ಮುಖಭಂಗವಾಗಿ ರಿಸಲ್ಟ್ ಅನ್ನೋರು ನೋಡಕ್ ಅವ್ರ ಮುಂದೆ ಕಾಯ್ಬೇಕಂತ ಈ ಮೂಲಕ ನಿಮ್ಮ ಟಿವಿ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೀನಿ. ಇನ್ನ ಈಗ ಆಲ್ರೆಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಅವರು. ಯಾವೆಲ್ಲ ವಿಚಾರಗಳನ್ನ ಜನರ ಮುಂದೆ ತರ್ತಿದ್ದಾರೆ? ತಮ್ಗೆ ಇಷ್ಟ ಆದಂತ ವಿಚಾರಗಳು ಯಾವ್ದು? ಸಂಯುಕ್ತ ಅವರು ಈ ಭಾಗದಾಗ ನಮ್ಗ ಏನಂದ್ರ ಉದ್ಯೋಗದ ಕೊರತೆ ಬಾಳ ನಮ್ಮ ಉತ್ತರ ಕರ್ನಾಟಕದಾಗ. ಅವ್ರ ಇಂಡಸ್ಟ್ರಿ ಏರಿಯಾಗಳನ್ನ ತಂದು ಜನರಿಗೆ ಆಗಿರ್ಬೋದು, ಯುವಕರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಉದ್ಯೋಗ ಕೊಡ್ತೇನೆ ಅಂತ ಏನೋ ಒಂದು ಭರವಸೆ ಐತಿ ನಮ್ಗ ಅತ್ಯಂತ ಪ್ರಿಯವಾದ. ಯಾಕಂದ್ರ ನಮ್ ಕಡೆ ಗೋವಾ ಆಗಿರ್ಬೋದು, ಮಂಗಳೂರು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ದುಡಿತಕ್ಕಂತ ವರ್ಗಗಳು ಬಹಳ ಅದಾವ. ಅದಕ್ಕಾಗಿ ಅವ್ರೇನ್ ಇಂಡಸ್ಟ್ರಿ ತರ್ತೇನಂತ ಯೋಜನೆ ಆಗಿರ್ಬೋದು, ಮಹದಾಯಿ ಬಗ್ಗೆ ಅವ್ರ ಧ್ವನಿ ಎತ್ತತೇನೆ ಪಾರ್ಲಿಮೆಂಟ್ ಏನು ಧ್ವನಿ ಅವ್ರ ಮಾತುಗಳದಾವ. ಅವು ನಮ್ಗೆ ಇಷ್ಟವಾದ ಯೋಜನೆ ಇದು ಮಾತುಗಳು. ಅದಕ್ಕೆ ಅವೇ ಇಟ್ಕೊಂಡು ನಾವು ಈಗ ಜನರ ಮೂಲಕ ಹೋಗಿ ಜನರ ಮುಂದೆ ಹೋಗಿ ನಾವು ಅವ್ರಿಗೆ ಮತವನ್ನ ಹಾಕಿ ಗೆಲ್ಲಿಸ್ಬೇಕಂತ, ಕಾಂಗ್ರೆಸ್ಗೆ ಮತವನ್ನ ಹಾಕ್ಬೇಕಂತ ನಾವು ಅವ್ರಿಗೆ ಕೇಳ್ಕೊಂಡು ಅವ್ರಿಗೆ ಹೆಚ್ಚಿನ ಮತವನ್ನ ಹಾಕಿಸಿ ಈ ಸಾರಿ ಅವ್ರನ್ನ ಗೆಲ್ಸಾಕ ನಾವು ಒಂದು ಅಳಿಲಿ ಸೇವೆ ಮಾಡ್ತೇವೆ ಅಂತ ನಿಮ್ಮ ಟಿವಿ ಚಾನಲ್ ಮೂಲಕ ಹೇಳಕ್ ಇಷ್ಟಪಡ್ತೇವೆ. ಇನ್ನ ಅವರ ತಂದೆ ಶಿವನಾಥ್ ಪಾಟೀಲ್ ಅವರು ಸಾಕಷ್ಟು ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಈಗಲೂ ಕೂಡ ಸಚಿವರು. ಅವರ ಒಂದು ರಾಜಕೀಯ ಅನುಭವ ಯಾರಿಗೆ ಸಂಯುಕ್ತ ಪಾಟೀಲ್ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೀರಾ? ಬಹುಶಃ ಸಂಯುಕ್ತ ಪಾಟೀಲ್ ಅವರು ಯೂತ್ ಕಾಂಗ್ರೆಸ್ ಒಳಗ ಸತತ 6 ವರ್ಷ ಕೆಲಸ ಮಾಡತ್ತಾರ. ಅವ್ರಿಗೆ ತಂದೆಯವರಾದಂತ ಅವ್ರ ಶಿವಾನಂದ ಪಾಟೀಲ್ ಅವರು, ಅವ್ರಿಗೆ ಅವ್ರದ ಫ್ಯಾಮಿಲಿಯಾದ ರಾಜಕೀಯ ಹಿನ್ನೆಲೆ ಐತಿ. ಅವರು ಯಾವ್ದೋ ಒಂದು ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇದ್ರು ಅವ್ರ ತಂದೆಯವರು ರಾಜಕಾರಣ ಇದ್ದಳು. ಅವ್ರ ಮಕ್ಕಳಿಗೂ ಸಹ ಜನರ ಸಂಪರ್ಕ, ಜನರ ನೋವುಗಳ ನಲಿವುಗಳ ಬಗ್ಗೆ ಬೆರೆತ ಅವ್ರಿಗೆ ರಾಜಕೀಯ ಅವ್ರಿಗೆ ಸಂಪೂರ್ಣ ಅವ್ರ ಕಡೆ ಮಾಹಿತಿ ಇರ್ತೈತಿ. ಹಿಂಗಾಗಿ ಅವ್ರ ಜನರಲ್ಲಿ ಹೋಗಿ ಬೆರೀತಕ್ಕಂತ ಏನು ಕಷ್ಟ ಆಗಂಗಿಲ್ಲ. ಹಿಂಗಾಗಿ ಅವ್ರ ಜನರ ಜೋಡಿ ಅತಿ ಸಾಮಾನ್ಯವಾಗಿ ಬೆರೆಯುವಂತ ಕೆಲಸಗಳಾಕವಂತ ಹೇಳ್ತೀನಿ.